ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ SCPನಲ್ಲಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಫೋರ್ತ್ ಸೆಮ್ಮಲ್ಲಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ ನಿಮಗೆ 2 ಟಾಪಿಕ್ ಬರುತ್ತೆ. ಒಂದು ಸ್ಪೆಕ್ಟ್ರೋಸ್ಕೋಪಿ, ಇನ್ನೊಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಸ್ಪೆಕ್ಟ್ರೋಸ್ಕೋಪಿನಲ್ಲಿ 2 ಬರುತ್ತೆ. ಒಂದು IR ಸ್ಪೆಕ್ಟ್ರೋಸ್ಕೋಪಿ ಮತ್ತು ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 3ನೇ ವಿಡಿಯೋ. IR ಸ್ಪೆಕ್ಟ್ರೋಸ್ಕೋಪಿದು ಆಲ್ರೆಡಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ವಿತ್ ಅ ಕ್ವಶನ್ ಆ್ಯಂಡ್ ಆನ್ಸರ್. ಈಗ ಇದು ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಸಬ್ಜೆಕ್ಟ್ ವೈಸ್ ನಿಮ್ಮ ಟಾಪಿಕ್ ವೈಸು ಇವತ್ತು ಲಾಸ್ಟು. ಇದಾದಮೇಲೆ ಇನ್ನೊಂದು ಕ್ವಶನ್ ಆನ್ಸರ್ದು ಒಂದು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹುಡುಗರಿಗೆ ಯೂಸ್ ಆಗಲಿ ಅಂತಲೇ, ಇದರಿಂದ ನನಗೇನೋ ಲಾಭ ಅಂತ ಏನಿಲ್ಲ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ, ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟೊಂದು ಕಡೆಗೆ ಸ್ಟಾಫ್ ಇಲ್ದಿದ್ದವ್ರಿಗೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಚಾನಲ್ನ ಮಾಡ್ತೀನಿ. ಆದರೆ ನನಗೆ ನಾನು ಇಷ್ಟೆಲ್ಲ ಟೈಮು, ಎನರ್ಜಿ ಎಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟು ಅನಿಸುತ್ತೆ ಕೆಲವೊಂದು ಸಲ. ಯಾಕೆಂದರೆ ಒಂದು 5 ವ್ಯೂಸ್ ಬರುತ್ತೆ, ಒಂದು 6 ವ್ಯೂಸ್ ಬಂದಿರುತ್ತೆ. ಸೊ ಹಾಗಾಗಿ ಸುಮಾರು ಸಲ ನನಗೆ ಅದು ಮೋಟಿವೇಶನೇ ಸಿಕ್ಕಲ್ಲ. ಕಂಟಿನ್ಯೂ ಮಾಡೋಣ, ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅನ್ನೋದಕ್ಕೆ ಮೋಟಿವೇಶನ್ ನನಗೆ ಬೇಕು. ಅಂದರೆ ಯಾರಿಗೋ ಒಂದು 5 ಜನಕ್ಕೆ ಉಪಯೋಗ ಆದರೂ ಆಗಲಿ ಅಂತ ನಾನು ಮಾಡ್ತಿರ್ತೀನಿ. ಬಟ್ ನಂಗೆ ಆ ಮೋಟಿವೇಶನ್ ಬೇಕು, ಇನ್ಸ್ಪಿರೇಷನ್ ಬೇಕು ಅಂತಂದರೆ ನನಗೆ ವ್ಯೂಸ್ ಏನಾಗಬೇಕು, ಜಾಸ್ತಿ ಆಗಬೇಕು. ಅವಾಗ ಖುಷಿ ಅನಿಸುತ್ತೆ. ಹೌದಪ್ಪ, ನೋಡ್ತಾ ಇದ್ದಾರೆ, ಯಾರೋ ಏನೋ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಮಾಡೋಣ, ಇದೇನೋ ಅರ್ಥ ಆಗ್ತಿಲ್ಲ ಆ ಥರ ಸ್ಟೂಡೆಂಟ್ಸು ಯಾವುದೂ ಮಾಡ್ತಾಯಿಲ್ಲ. ಹಾಗಾಗಿ ಏನಾಗುತ್ತೆ, ಕಂಟಿನ್ಯೂಟಿ ಇವತ್ತು ಮಾಡ್ತೀನಿ, ಇನ್ನೊಂದು 3 ದಿವಸ ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ, ಆ ರೀತಿ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ಮೋಟಿವೇಶನ್ ಸಿಕ್ಕಿದ್ರೆ ನನಗೆ ಮಾಡೋ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಪ್ರಿನ್ಸಿಪಲ್ ಹೇಳಿದ್ದಾರೆ, ಮತ್ತು ಅದಾದಮೇಲೆ ಇನ್ಸ್ಟ್ರುಮೆಂಟೇಷನ್ ಹೇಳಿದ್ದಾರೆ. ಅದಾದಮೇಲೆ ಬೇಸ್ ಪೀಕು ಮತ್ತು ಮೆಟಲ್ ಅಯಾನ್ ಪೀಸ್ ಅಂತ ಹೇಳ್ತಾರೆ, ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತ ಹೇಳ್ತಾರೆ, ಅಥವಾ ಪೇರೆಂಟ್ ಪೀಕ್ ಅಂತಾರೆ. ಹಾಗಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಇದೊಂದು ರೀಅರೇಂಜ್ಮೆಂಟ್. ಸೊ ಯೂಸಿಂಗ್ ದಿಸ್ ರೀಅರೇಂಜ್ಮೆಂಟ್ ಈಸಿಲಿ ಐ ಕ್ಯಾನ್ ಐಡೆಂಟಿಫೈ ದಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಕಾರ್ಬನೈಲ್ ಕಾಂಪೌಂಡ್ಸ್ ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವಿತ್ ಅ ಮಾರ್ಕ್ ಲ್ಯಾಫರ್ಟಿ ರೀಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಆರ್ಡರ್ ಟು ಐಡೆಂಟಿಫೈ ದಿ ಗಿವನ್ ಮಾಲಿಕ್ಯೂಲ್ ಯಾವುದು, ಅದ್ರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ, ಅದ್ರ ಮಾಲಿಕ್ಯುಲರ್ ವೆಯ್ಟ್ ಏನಿದೆ ಅಂತ ನನಗೆ ಐಡೆಂಟಿಫೈ ಮಾಡೋದಕ್ಕೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಾವು ಏನು ಕಂಡುಹಿಡಿತೀವಿ ಅಂದರೆ, ಮಾಸ್ ಆಫ್ ದಿ ಗಿವನ್ ಮಾಲಿಕ್ಯೂಲ್, ಯಾವುದೋ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, ಅನ್ನೋನ್ ಮಾಲಿಕ್ಯೂಲು, ಅದರದ್ದು ಮಾಸ್ ಎಷ್ಟು ಅಂತ ಐಡೆಂಟಿಫೈ ಮಾಡೋದಕ್ಕೆ ನಾನು ಯೂಸ್ ಮಾಡುವಂಥ ಸ್ಪೆಕ್ಟ್ರೋಸ್ಕೋಪಿಗೆ ಏನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀನಿ. ಯೂಶಲಿ ಏನು ಮಾಡ್ತೀವಿ ಅಂತಂದರೆ, ಈ ಮಾಲಿಕ್ಯೂಲ್ ಏನು ಮಾಡುತ್ತೆ, ವಿಚ್ ಹ್ಯಾಸ್ ಟು ಬಿ ಐಡೆಂಟಿಫೈಡ್ ದಿ ಮಾಲಿಕ್ಯುಲರ್ ವೇಟ್ ಇದೆಯಲ್ಲ, ದಟ್ ಹ್ಯಾಸ್ ಟು ಬಿ ಬಂಬಾರ್ಡೆಡ್ ವಿತ್ ಅ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಅದನ್ನು ಬಂಬಾರ್ಡ್ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಹೈಲಿ ಎನರ್ಜಿ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ ಟ್ರ್ಯಾಪ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲು ಅಯನೈಸ್ಡ್ ಆಗ್ತವೆ, ನಿಮ್ಮ ಮಾಲಿಕ್ಯೂಲು ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ, ಕೆಟಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಕೆಟಯಾನ್ ಅಂದರೆ ಇಟ್ ಗೆಟ್ ಸ್ಪ್ಲಿಟ್, ಇಟ್ ಗೆಟ್ ಅಯನೈಸ್ಡ್, ಇಟ್ ಗೆಟ್ ಡಿಸೋಸಿಯೇಟೆಡ್ ಇಂಟು ಸ್ಮಾಲರ್ ಪಾರ್ಟಿಕಲ್, ಚಿಕ್ಕದಾಗಿ ರ್ಯಾಡಿಕಲ್ಸ್ ಆಗಿ, ಕೆಟಯಾನ್ಸ್ ಆಗಿ ಅವೇನಾಗ್ತವೆ, ಸ್ಪ್ಲಿಟ್ ಆಗ್ತವೆ. ಸೊ ಒಂದೇ ವೆಯ್ಟ್ ಇರೋವಂಥ ಕೆಟಯಾನ್ಸ್ ಆಗಿರ್ಬೋದು, ರ್ಯಾಡಿಕಲ್ಸ್ ಆಗಿರ್ಬೋದು, ವೆನ್ ದೇ ಫೆಡ್ ಇನ್ ಟು ದಿ ಮ್ಯಾಗ್ನೆಟಿಕ್ ಸ್ಟರರ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿದಾಗ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾಗ, ಬೇಸ್ಡ್ ಆನ್ ದೇರ್ ವೆಯ್ಟ್ ದೇ ಗೋಯಿಂಗ್ ಟು ಕಲೆಕ್ಟ್ ಇನ್ ಎ ಪ್ರಾಪರ್ ಪ್ಲೇಸ್. ಆ ಎಲ್ಲ ಒಂದೇ ವೆಯ್ಟ್ ಇರುವಂಥದ್ದು ಒಂದು ಕಡೆಗೆ ಕಲೆಕ್ಟ್ ಆಗ್ತವೆ. ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ಸಾರ್ಟ್ ಮಾಡಿ, ಅದರಿಂದ ಏನು ಮಾಡ್ತೀವಿ, ವೆಯ್ಟ್ನ ಕಂಡುಹಿಡಿತೀವಿ. ದಟ್ಸ್ ಅ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಇದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ನಾನು ಹೇಳ್ದಂಗೆ ಇದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸ್ಪೆಕ್ಟ್ರೋಸ್ಕೋಪಿ ಇನ್ಸ್ಟ್ರುಮೆಂಟೇಷನ್ ಆಗಿರ್ಬೋದು, ಅಥವಾ ಯಾವ ರೀತಿ ಮಾಡ್ತಾರೆ, ಬೇಸ್ ಅಯಾನ್ ಪೀಕ್ ಅಂದ್ರೇನು, ಪೇರೆಂಟ್ ಅಯಾನ್ ಪೀಕ್ ಅಂದ್ರೇನು, ಅದನ್ನೆಲ್ಲ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀನಿ. ಅದರದ್ದು ಅಪ್ಲಿಕೇಶನ್ ನಾವು ಇವತ್ತು ನೋಡ್ತಾ ಇರೋವಂಥದ್ದು ಮಾಕ್ ಲ್ಯಾಫರ್ಟಿ ರೀಅರೇಂಜ್ಮೆಂಟ್ ಅಂತ. ಯೂಶಲಿ ಸ್ಪೆಕ್ಟ್ರೋಸ್ಕೋಪಿನಲ್ಲಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಏನು ಮಾಡ್ತೀವಿ, ಆ ಮಾಲಿಕ್ಯೂಲ್ನ ತೊಗೊಳ್ತೀವಿ, ಹೈಲಿ ಎನರ್ಜೆಟಿಕ್ ಆಗಿರೋ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತೀವಿ. ಎಲೆಕ್ಟ್ರಾನ್ಸು
ಎಲೆಕ್ಟ್ರಾನ್ನ ಟ್ರ್ಯಾಪ್ ಮಾಡುತ್ತೆ ಆಫ್ ದಿ ಗಿವನ್ ಮಾಲಿಕ್ಯೂಲ್. ಆವಾಗ ಮಾಲಿಕ್ಯೂಲ್ ಏನಾಗುತ್ತೆ, ಅಯನೈಸ್ಡ್ ಆಗ್ತವೆ, ಡಿಸೋಸಿಯೇಟ್ ಆಗ್ತವೆ ಇಂಟು ಕೆಟಯಾನ್ಸು ಅಥವಾ ರ್ಯಾಡಿಕಲ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗ್ತವೆ. ಸ್ಪ್ಲಿಟ್ ಆಗುವಂಥದ್ದು ಯಾವುದು ಒಂದೇ ಮಾಸ್ ಇರುತ್ತೆ ಅದನ್ನೆಲ್ಲ ಏನು ಮಾಡ್ತೀವಿ, ಸಾರ್ಟ್ ಮಾಡ್ಕೊಳ್ತೀವಿ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ವೇ ಮಾಡಿ ಯಾವುದು ಕೊಟ್ಟಿರುವಂಥ ಮಾಲಿಕ್ಯೂಲ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ದಟ್ಸ್ ಅ ಪ್ರಿನ್ಸಿಪಲ್ ಆಫ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಆ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಲಾಫೆಟೆ ರಿಅರೇಂಜ್ಮೆಂಟ್ ಯೂಸ್ ಮಾಡಿಕೊಂಡು ನಾನು ಹೇಗೆ ಕೊಟ್ಟಿರುವಂಥ ಕಾಂಪೌಂಡು ಕಾರ್ಬನೈಲ್ ಕಾಂಪೌಂಡ ಅಲ್ವಾ, ಹೌದಾ ಅಲ್ವಾ ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ಸೊ ಅದಕ್ಕೆ ಯೂಸ್ ಮಾಡುವಂಥ ಟೂಲ್, ಅದಕ್ಕೆ ಯೂಸ್ ಮಾಡುವಂಥ ರಿಅರೇಂಜ್ಮೆಂಟು ಯಾವುದು ಅಂದರೆ ಲಾಫೆಟೆ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ, ಕಾರ್ಬನೈಲ್ ಕಾಂಪೌಂಡ್ ಅಂದರೆ C+O ಇರುವಂಥದ್ದು. ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು, ಆ್ಯಸಿಡ್ಸ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಆ್ಯಸಿಡ್ ಕ್ಲೋರೈಡ್ಸ್ ಆಗಿರ್ಬೋದು, ಇವಕ್ಕೆಲ್ಲದಕ್ಕೂ ನಾವೇನಂತ, ಅಥವಾ ಈವನ್ ಆ್ಯಸಿಡ್ ಅನ್ಹೈಡ್ರೇಟ್, ಇವೆಲ್ಲದಕ್ಕೂ ನಾವೇನಂತ ಕರಿತೀವಿ, ಕಾರ್ಬನೈಲ್ ಕಾಂಪೌಂಡ್. ಯಾವ ಕಾಂಪೌಂಡ್ಗೆ C+O ಇರುತ್ತಲ್ಲ ಅದು ಆಲ್ಡಿಹೈಡ್ಸಲ್ಲಿರುತ್ತೆ, ಕೀಟೋನ್ಸಲ್ಲಿರುತ್ತೆ, ಆ್ಯಸಿಡ್ಸಲ್ಲಿರುತ್ತೆ, ಎಸ್ಟರ್ಸಲ್ಲಿರುತ್ತೆ, ಆ್ಯಸಿಡ್ ಕ್ಲೋರೈಡ್ಸಲ್ಲಿರುತ್ತೆ, ಆ್ಯಸಿಡ್ ಅನ್ಹೈಡ್ರೈಡ್ಸಲ್ಲಿರ್ತವೆ. ಈ ಎಲ್ಲ ಮಾಲಿಕ್ಯೂಲೂ ನಾನು ಯೂಸಿಂಗ್ ದಿಸ್ ಲಾಫೆಟೆ ರಿಅರೇಂಜ್ಮೆಂಟ್ ಕೊಟ್ಟಿರೋಂಥ ಕಾಂಪೌಂಡಲ್ಲಿರುವಂಥದ್ದು ಮಾಸ್ ಎಷ್ಟು ಆಫ್ಟರ್ ಡಿಸೋಸಿಯೇಷನ್, ಆಫ್ಟರ್ ಫಾರ್ಮಿಂಗ್ ಎ ಕೆಟಯಾನ್ ಏನಾಗುತ್ತೆ ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ಆ ರಿಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಲಾಫೆಟೆ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ವೆನ್ ಹೈಡ್ರೋಜನ್ ಈಸ್ ಅವೈಲಬಲ್ ಅಟ್ ಗ್ಯಾಮಾ ಪೊಸಿಷನ್. ಇದಕ್ಕೆ ಕಂಡೀಷನ್ ಇದೆ. ಎಲ್ಲ ಕಾರ್ಬನೈಲ್ ಕಾಂಪೌಂಡ್ಸು ಆಗ್ತವೆ, ಆಲ್ಡಿಹೈಡ್ಸ್ ಆಗ್ತವೆ, ಕೀಟೋನ್ಸ್ ಆಗ್ತವೆ, ಆಸಿಡ್ಸ್ ಆಗ್ತವೆ, ಎಸ್ಟರ್ಸ್ ಆಗ್ತವೆ. ಆದರೆ ಕಂಡೀಷನ್ ಏನು ಅಂತಂದರೆ, ನಿಮ್ಗೆ ಕೊಟ್ಟಿರುವಂಥ ಹೆಟ್ರೋ ಮಾಲಿಕ್ಯೂಲ್ ಯಾವುದಿದೆ, ಹೆಟ್ರೋ ಆಟಮ್ ಯಾವುದಿದೆ, ಆ ಹೆಟ್ರೋ ಆಟಮ್ಗೆ ಆ ಗ್ಯಾಮಾ ಪೊಸಿಷನಲ್ಲಿ ನಿಮಗೆ ಹೈಡ್ರೋಜನ್ ಇರಬೇಕು. ಗ್ಯಾಮಾ ಹೈಡ್ರೋಜನ್ ಶುಡ್ ಬಿ ಪ್ರೆಸೆಂಟ್ ಟು ದಿ ಕಾರ್ಬನೈಲ್ ಕಾರ್ಬನ್ C+O ಇದೆಯಲ್ಲ, ಆ ಓನ ನಾವು ಹೆಟ್ರೋ ಆಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಓಗೆ ಆ ಗ್ಯಾಮಾ ಪೊಸಿಷನಲ್ಲಿ ನಿಮ್ಗೆ ಏನಿರಬೇಕು, ಆಲ್ಫಾ ಹೈಡ್ರೋಜನ್ ಇರಬೇಕು. ಆ ಹೈಡ್ರೋಜನ್ ಇದ್ದರೆ ಅವಾಗಷ್ಟೇ ಇದು ರಿಅರೇಂಜ್ಮೆಂಟ್ ಆಗುತ್ತೆ. ಕಂಡೀಷನ್ ಏನು ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇದು C+O ಇದೆ, ಇಲ್ಲಿ Y ಇದೆ. ಈ Y ಏನದು ಆಯಿತು ಅಂದರೆ ಆಲ್ಡಿಹೈಡ್ ಆಗುತ್ತೆ, ಇದೇನಾದರೂ R ಆಯಿತು ಅಂದರೆ ಕೀಟೋನ್ ಆಗುತ್ತೆ, ಇದು OH ಆಯಿತು ಅಂದರೆ ಆ್ಯಸಿಡ್ ಆಗುತ್ತೆ, OR ಆಯಿತು ಅಂದರೆ ಎಸ್ಟರ್ ಆಗುತ್ತೆ. ಅದೇ ಥರ ಈವನ್ ಅಮೈಡ್ಸ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್. ಬಟ್ ಕಂಡೀಷನ್ ಏನು ಅಂದರೆ, ಇದು ಕಾರ್ಬನ್ ಇಲ್ಲಿರುವಂಥದ್ದು C+O ಏನಿದೆಯಲ್ಲ, ಇದು ನಮ್ಮದು ಕಾರ್ಬನ್. ಅದಕ್ಕೆ ನೆಕ್ಸ್ಟ್ ಕಾರ್ಬನ್ಗೆ ಏನಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ, ಇದಕ್ಕೆ ಬೀಟಾ ಅಂತ ಕರಿತೀವಿ, ಇದಕ್ಕೆ ಗ್ಯಾಮಾ ಕಾರ್ಬನ್ಗೆ ಹೈಡ್ರೋಜನ್ ಇರಬೇಕು. ಆ ಗ್ಯಾಮಾ ಪೊಸಿಷನಲ್ಲಿ ಹೈಡ್ರೋಜನ್ ಇದ್ದರೆ ಮಾತ್ರ ಈ ರಿಅರೇಂಜ್ಮೆಂಟ್ ಆಗುತ್ತೆ. ಈ ರಿಅರೇಂಜ್ಮೆಂಟ್ ಯೂಸ್ ಮಾಡಿಕೊಂಡು ಕೊಟ್ಟಿರುವಂಥ ಕಾರ್ಬನೈಲ್ ಕಾಂಪೌಂಡ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ಬೋದು ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ದಟ್ ಇಸ್ ಐಡಿಯಾ ಬಿಹೈಂಡ್ ದಿಸ್ ಎಕ್ಸ್ಪೆರಿಮೆಂಟ್ ಅಥವಾ ಐಡಿಯಾ ಬಿಹೈಂಡ್ ದಿಸ್ ರಿಅರೇಂಜ್ಮೆಂಟ್. ಈ ರಿಅರೇಂಜ್ಮೆಂಟಲ್ಲಿ ಹೇಗಾಗತ್ತೆ ಅಂತಂದರೆ, ಇಟ್ ಇನ್ವಾಲ್ವ್ಸ್ ಎ 6-membered ring transition state in which the carbonyl group pulls off the proton from the gamma position, splitting the molecule into 2 pieces. ಇಲ್ಲಿ ನೋಡ್ಕೊಳ್ಳಿ, ನಾನು ಹೇಳ್ದಂಗೆ ಕಾರ್ಬನೈಲ್ ಕಾಂಪೌಂಡ್ಗೆ ಗ್ಯಾಮಾ ಪೊಸಿಷನಲ್ಲಿ ಹೈಡ್ರೋಜನ್ ಇರುತ್ತೆ. ಈ ಹೈಡ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ರಿಯಾಕ್ಷನ್, ಟ್ರಾನ್ಸಿಷನ್ ಸ್ಟೇಟ್ ಮಾಡುತ್ತೆ. ಈ ಟ್ರಾನ್ಸಿಷನ್ ಸ್ಟೇಟ್ ಮಾಡಿದಾಗ 6-membered ರಿಂಗ್ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ, ನಿಮ್ಮ ಕಾರ್ಬನಲ್ಲಿರುವಂಥ ಆಕ್ಸಿಜನ್ ಏನು ಮಾಡುತ್ತೆ, ಪ್ರೋಟಾನ್ನ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಪ್ರೋಟಾನ್ನ ತನ್ನ ಕಡೆಗೆ ಹೇಳ್ಕೊಂಡು ಮಾಲಿಕ್ಯೂಲ್ನ 2 ಪೀಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಒಂದು ಈಥೀನ್ ಆಗುತ್ತೆ, ಇನ್ನೊಂದು ಈನಾಲ್ ರ್ಯಾಡಿಕಲ್ ಕೆಟಯಾನ್ ಆಗುತ್ತೆ. ಸೊ ಈ ರೀತಿಯಾಗಿ 2 ಪೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಾಗ ನಾನು ಮುಂಚೆನೇ ಹೇಳ್ದಂಗೆ ಅನಯಾನ್ಸ್ ಕ್ಯಾನ್ ಬಿ ಈಸಿಲಿ ಅಯನೈಸ್ಡ್, ಅದೇ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಯೂಸಿಂಗ್ ದ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ಇದು ಈನಾಲ್ ರ್ಯಾಡಿಕಲ್ ಕೆಟಯಾನ್ ಏನಿದೆಯಲ್ಲ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈಸಿಯಾಗಿ ಅಬ್ಸರ್ವ್ ಮಾಡ್ತೀನಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ. ಆದರೆ ಈಥೀನ್ ಬರಲ್ಲ. ಸೊ ನನಗೆ ಇಲ್ಲಿ ಬೇಸ್ ಪೀಕ್ ಅಂತ ಏನು ಬರುತ್ತೆ, ಪೇರೆಂಟ್ ಪೀಕ್ ಅಂತ ಏನು ಬರುತ್ತೆ, ಅದರಿಂದ ಅದರದ್ದು ಮಾಲಿಕ್ಯುಲರ್ ವೇಟ್ ಕಂಡಿಡ್ಕೊಂಡು ಕೊಟ್ಟಿರುವಂಥ ಮಾಲಿಕ್ಯೂಲ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ದ ಕಂಡೀಷನ್ ಏನು, ಕಾರ್ಬನ್ಗೆ C+Oಗೆ ಗ್ಯಾಮಾ ಪೊಸಿಷನಲ್ಲಿ ನಿಮಗೆ ಹೈಡ್ರೋಜನ್ ಇರಬೇಕು. ಗ್ಯಾಮಾ ಅಂತಂದರೆ ಥರ್ಡ್ ಕಾರ್ಬನ್ ಆಟಮ್ಗೆ ನಿಮಗೆ ಹೈಡ್ರೋಜನ್ ಇದ್ದರೆ ಮಾತ್ರ ಇದು ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ.
ಸೊ ಈ ಮಾಲಿಕ್ಯೂಲ್ ನಾನು ಹೇಳ್ದಂಗೆ ಎಲ್ಲ ಕಾರ್ಬನೈಲ್ ಕಾಂಪೌಂಡ್ಸ್, ಆಲ್ಡೇಟ್ಸ್ ಆಗಿರ್ಬೋದು, ಕೀಟೋನ್ಸ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಅಮೈಡ್ಸ್ ಆಗಿರ್ಬೋದು, ಎಲ್ಲನೂ ಆಗ್ತವೆ. ಆದರೆ ಕೀಟೋನ್ಸು ಮತ್ತು ಆಲ್ಡೇಟ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಈಸ್ ಮೋರ್ ಪ್ರಿಡಾಮಿನೆಂಟ್ ಇನ್ ಕೀಟೋನ್ಸ್ ರಾದರ್ ದ್ಯಾನ್ ಇನ್ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ಗೆ ನಾನು ಕೀಟೋನ್ಸಲ್ಲಿ ಇದು ಪ್ರಾಮಿನೆಂಟ್ ಆಗಿ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬಟ್ ಕಂಡೀಷನ್ ಏನು, they undergo these type of rearrangement only when there is a probability of the ಅಬ್ಸ್ಟ್ರಕ್ಟಬಲ್ ಹೈಡ್ರೋಜನ್ ಅಟ್ ಗ್ಯಾಮಾ ಪೊಸಿಷನ್. ಅದು ಇದ್ದರೆ ಇರಲೇಬೇಕು, ಇಲ್ಲ ಅಂದರೆ ಆಗಲ್ಲ. ದಟ್ ಇಸ್ ಅ ನೆಸಸರಿ ಕಂಡೀಷನ್. ಹಾಗಾದ್ರೆ ನೆಸಸರಿ ಕಂಡೀಷನ್ ಏನು ಅಂದರೆ ನಮ್ಗೆ ಏನಾಗಿರಬೇಕು, ಒಂದು ಎಟ್ರೋ ಆಟಮ್ ಇರಬೇಕು, ಡಬಲ್ ಬಾಂಡ್ ಇರಬೇಕು, ನೆಕ್ಸ್ಟ್ ಅಬ್ಸ್ಟ್ರಕ್ಟಬಲ್ ಹೈಡ್ರೋಜನ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ದಿ ಗ್ಯಾಮಾ ಪೊಸಿಷನ್ ಟು ದಿ ಕಾರ್ಬನೈಲ್ ಕಾರ್ಬನ್, ಅದು ಇರಬೇಕು. ಅದಿದ್ದರೆ ಮಾತ್ರನೇ ಈ ರಿಯಾಕ್ಷನ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಇದನ್ನು 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಮಾಲ್ ಎಫೆಕ್ಟ್ ರಿಅರೇಂಜ್ಮೆಂಟ್ ವಿತ್ ಅನ್ ಎಕ್ಸಾಂಪಲ್ ಆರ್ ಟೇಕಿಂಗ್ ವಿತ್ ರೆಸ್ಪೆಕ್ಟ್ ಟು ಬ್ಯೂಟನಾಲ್ಡಿಹೈಡ್. ನಿಮ್ಮ ಸಿಲೆಬಸ್ ಪ್ರಕಾರ ಬ್ಯೂಟನಾಲ್ಡಿಹೈಡ್ ಕೊಟ್ಟಿದ್ದಾರೆ ಅಥವಾ ಬ್ಯೂಟನಾಲ್ ಅಂತ ಕರಿತೀವಿ, ಅದಕ್ಕೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೀವು ಕಂಡೀಷನ್ಸ್ ಹೇಳಬೇಕಾಗತ್ತೆ, ಯಾವ್ಯಾವ ಕಂಡೀಷನ್ಸಲ್ಲಿ ಇದು ಆನ್ಸರ್ ಆಗುತ್ತೆ, ಇದು ಯಾವುದು ಆಗಲ್ಲ ಅಂತ ನೀವು ಇಲ್ಲಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕಾರ್ಬನೈಲ್ ಕಾಂಪೌಂಡ್ಸ್, ಆಲ್ ಕಾರ್ಬನೈಲ್ ಕಾಂಪೌಂಡ್ಸ್ ಅಂಡರ್ಗೋ ದಿಸ್ ಪರ್ಟಿಕ್ಯುಲರ್ ರಿಅರೇಂಜ್ಮೆಂಟ್ ಪ್ರೊವೈಡೆಡ್ ದಟ್ ಇಟ್ ಶುಡ್ ಹ್ಯಾವ್ ಆಲ್ಫಾ ಹೈಡ್ರೋಜನ್. ಅದು ಒಂದು ಕಂಡೀಷನ್. ಎರಡನೇದು ಡಬಲ್ ಬಾಂಡ್ ಇರಬೇಕು. ಮೂರನೇದು ಏನಾಗಿರಬೇಕು, ಹೆಟ್ರೋ ಆಟಮ್ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರನೇ ಇದು ಆಗತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ನೀವು ಹೇಳಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಬ್ಯೂಟನಾಲ್ಡಿಹೈಡ್ ನಿಮ್ಮ ಸಿಲೆಬಸ್ ಪ್ರಕಾರ ಕೊಟ್ಟಿದ್ದಾರೆ. ಬ್ಯೂಟನಾಲ್ಡಿಹೈಡ್ ಅಂದರೆ CH3 CH2 CH2 CHO, ಒಟ್ಟು 4 ಕಾರ್ಬನ್ ಆಟಮ್ ಇರೋದಕ್ಕೆ ಬ್ಯೂಟನಾಲ್ ಅಂತಲೂ ಕರಿಬೋದು ನಾವು. ಅದಕ್ಕೆ ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ, ಹೇಗೆ ಆಗುತ್ತೆ ಅಂತ. ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಹೈಡ್ರೋಜನ್ನೇ ತೊಗೊಂಡಿದ್ದೀನಿ. ಇದು ಆಲ್ಫಾ ಪೊಸಿಷನ್, ಇದು ಬೀಟಾ ಪೊಸಿಷನ್, ಇದು ಗ್ಯಾಮಾ ಪೊಸಿಷನ್. ಗ್ಯಾಮಾ ಪೊಸಿಷನಲ್ಲಿ ನಮ್ಗೆ ಏನಾಗಿದೆ, ಹೈಡ್ರೋಜನ್ ಇದೆ. ಸೊ ಅದೇನಾಗುತ್ತೆ, ರೀಅರೇಂಜ್ಮೆಂಟ್ ಆಗುತ್ತೆ. ಯಾವ ಥರ ರೀಅರೇಂಜ್ಮೆಂಟ್ ಆಗುತ್ತೆ ಅಂತಂದರೆ 6 ಮೆಂಬರ್ಡ್ ರಿಂಗ್ ಫಾರ್ಮೇಷನ್ ಆಗುತ್ತೆ. ಈ ಹೈಡ್ರೋಜನ್ ಏನು ಮಾಡುತ್ತೆ, ಬಿಟ್ವೀನ್ ಗ್ಯಾಮಾ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಏನು ಮಾಡುತ್ತೆ, ಆ ಬಾಂಡಲ್ಲಿ ಒಂದು ಎಲೆಕ್ಟ್ರಾನ್ನ ಏನು ಮಾಡುತ್ತೆ, ಈ ಆಕ್ಸಿಜನ್ಗೆ ಕೊಡುತ್ತೆ. ಆಕ್ಸಿಜನ್ ಕೊಟ್ಟಾಗ ಏನಾಗುತ್ತೆ, ಈ ಆಕ್ಸಿಜನ್ ಇಲ್ಲಿಗೆ ಬಂತು, ಅವಾಗ ಇದ್ರ ಮೇಲೆ ರ್ಯಾಡಿಕಲ್ ಆಯಿತು, ಆ ರ್ಯಾಡಿಕಲ್ ಇಲ್ಲಿಗೆ ಬರುತ್ತೆ. ಅದೇ ಥರ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಏನು ಜಾಗ ತೋರಿಸ್ತಿದ್ದೀವಲ್ಲ, ಈ ಜಾಗದಲ್ಲಿ ಏನಾಗುತ್ತೆ, ನಿಮಗೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ನಿಮಗೆ 2 ಅಯಾನ್ಸ್ ಬರುತ್ತೆ. ಸೊ ಈ ಬ್ಯೂಟನಾಲ್ಡಿಹೈಡು ಅಯೋನೈಸೇಷನ್ ಆದಾಗ ನಿಮ್ಗೆ ಏನು ಬರುತ್ತೆ, 2 ಮಾಲಿಕ್ಯೂಲ್ ಬರುತ್ತೆ, ಫ್ರಾಗ್ಮೆಂಟೇಷನ್ ಬರುತ್ತೆ. ಆ ಒಂದಕ್ಕೆ ಏನಾಗುತ್ತೆ, ಕೆಟಯಾನ್ ಇದೆ, ರ್ಯಾಡಿಕಲ್ ಇದೆ, ಮಾಲಿಕ್ಯುಲರ್ ಮಾಸು 44 ಇದೆ. ಇನ್ನೊಂದಕ್ಕೆ ಆಲ್ಕೀನ್ ಇದೆ, ಮಾಲಿಕ್ಯುಲರ್ ಮಾಸು 28 ಇದೆ, ಇಫ್ ಇಟ್ ಇಸ್ ಎ ಬ್ಯೂಟನಾಲ್. ಅದೇ ಥರ ಈ ಹೆಚ್ಚು ನಾನು ಬೇರೆ ಹಾಕ್ಕೊಳ್ತೀನಿ ಅಂತಂದರೆ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಎಗೇನ್ ದಿಸ್ ರಿಅರೇಂಜ್ಮೆಂಟ್ ಈಸ್ ಮೋರ್ ಪ್ರೊನೌನ್ಸ್ಡ್ ಇನ್ ಕೀಟೋನ್ ರಾದರ್ ದ್ಯಾನ್ ಆಲ್ಡಿಹೈಡ್. ಸಿನ್ಸ್ ದೇ ಹ್ಯಾವ್ ಗಿವನ್ ಆಲ್ಡಿಹೈಡ್ ಆ್ಯಸ್ ಅನ್ ಎಕ್ಸಾಂಪಲ್ ಇನ್ ಯುವರ್ ಸಿಲೆಬಸ್, ವಿ ಹ್ಯಾವ್ ಟು ಕನ್ಸಿಡರ್ ದಟ್. ಸೊ ಹೇಗಾಗುತ್ತೆ ಅಂದರೆ ಈ ಥರ 6 ಮೆಂಬರ್ಡ್ ಟ್ರಾನ್ಸಿಷನ್ ಸ್ಟೇಟಲ್ಲಿರೋ ಅಂಥದ್ದು ಒಂದು ರೀಅರೇಂಜ್ಮೆಂಟ್ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಮಾಸು ಇದಕ್ಕೆ 28 ಇರುತ್ತೆ, ಇದಕ್ಕೆ ಅಯಾನ್ಸ್ ಇಲ್ಲದೆ ಇರೋದಕ್ಕೋಸ್ಕರ ಇದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು. ಬಟ್ ಇದನ್ನು ನಾನು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಬೋದು. ಸೊ ಮೆಕ್ಯಾನಿಸಮ್ ಹೇಗಾಗತ್ತೆ ನೋಡೋಣ. ನಾನು ಮುಂಚೆನೇ ಹೇಳ್ದಂಗೆ ಆಲ್ಫಾ ಬೀಟಾ ಗ್ಯಾಮಾ ಕಾರ್ಬನೈಲ್ ಕಾಂಪೌಂಡ್ಗೆ ನನಗೆ ಆಪೋಸಿಟ್ ಇದು ಗ್ಯಾಮಾ ಪೊಸಿಷನಲ್ಲಿ ಹೈಡ್ರೋಜನ್ ಇರಬೇಕು. ಅಲ್ಲೇನಾಗುತ್ತೆ, ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಇವೆರಡರ ಮಧ್ಯದಲ್ಲಿರುವಂಥ ಅಂದರೆ ಕಾರ್ಬನು ಮತ್ತು ಹೈಡ್ರೋಜನ್ ಮಧ್ಯದಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ, ಆಕ್ಸಿಜನ್ಗೆ ಕೊಡುತ್ತೆ. ಸಿನ್ಸ್ ಆಕ್ಸಿಜನ್ ಹ್ಯಾಸ್ ಅಕ್ಸೆಪ್ಟೆಡ್, ಅದಕ್ಕೇನಾಗುತ್ತೆ, ಅಲ್ಲಿ ಪಾಸಿಟಿವ್ ಚಾರ್ಜ್ ಬಂತು ಅದ್ರ ಮೇಲೆ. ಸೊ ಇದು ಬಂದ ತಕ್ಷಣ ಏನಾಗುತ್ತೆ, ಈ ಕಾರ್ಬನ್ ಮೇಲೆ ಏನಾಯಿತು, ಒಂದು ರ್ಯಾಡಿಕಲ್ ಇದೆ, ಆ ರ್ಯಾಡಿಕಲ್ ಏನು ಮಾಡಿತು, ಇನ್ನೊಂದಕ್ಕೆ ಕೊಡ್ತು. ಅದೇ ಥರ ಏನಾಯಿತು, ಆಲ್ಫಾ ಕಾರ್ಬನಲ್ಲಿ ಏನಿದೆಯಲ್ಲ ಅದು ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಇದು ಈ ಕಡೆಗೆ ಹೋಗುತ್ತೆ, ಅದು ಆ ಕಡೆಗೆ ಹೋಗುತ್ತೆ. ಆವಾಗ ನನಗೇನು ಬರುತ್ತೆ, ಈಥೀನ್ ಬರುತ್ತೆ. ಇಲ್ಲಿ ಸ್ಪ್ಲಿಟ್ ಆಗುತ್ತೆ, ನನಗೆ ಇಲ್ಲಿ ಸ್ಪ್ಲಿಟ್ ಆದಾಗ ಈ ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂತು, ಹಾಗಾಗಿ CH2 ಡಬಲ್ ಬಾಂಡ್ CH2 ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಈ H ಏನು ಮಾಡ್ತು, ಇಲ್ಲಿ ಬಂದು ಅಟ್ಯಾಕ್ ಆಯಿತು, OH ಆಯಿತು. ಇದ್ರ ಮೇಲೆ 2 ಎಲೆಕ್ಟ್ರಾನ್ ಇದೆ, ಮತ್ತು ಈ ಕಾರ್ಬನ್ ಮೇಲೆ ಇಲ್ಲಿ ಸ್ಪ್ಲಿಟ್ ಆಗ್ತಿದೆಯಲ್ಲ, ಆಲ್ಫಾ ಕಾರ್ಬನ್ ಏನಿದೆಯಲ್ಲ, ಈ ಆಲ್ಫಾ ಕಾರ್ಬನ್ಗೆ ಏನಾಗ್ತಾ ಇದೆ, ಒಂದು ರ್ಯಾಡಿಕಲ್ ಬರ್ತಾ ಇದೆ. ಸೊ ಈ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್. ಇದಕ್ಕೆ ಏನಿದೆಯಲ್ಲ ಈನಾಲ್, ಇದಕ್ಕೆ ಈ ಕಾರ್ಬನ್ಗೆ OH ಅಟ್ಯಾಚ್ ಆಗಿದೆ, ಅದಕ್ಕೆ ಈನಾಲ್
ರ್ಯಾಡಿಕಲ್ ಕೆಟಯಾನ್ ಇದು ಇಟ್ ಗೆಟ್ ಅಂಡರ್ಗೋ ಸ್ಟಾರ್ಟಮರ್ಸ್ ಆಗ್ತವೆ. ಸೊ ತನ್ನಷ್ಟಕ್ಕೆ ಅರೇಂಜ್ ಆಗಿ ರೀಅರೇಂಜ್ ಆಗಿ ಅದು ಈ ರೀತಿ ಆಗುತ್ತೆ. ಸೊ ನನಗೆ ಈ ರೀತಿಯಾಗಿ 2 ಮಾಲಿಕ್ಯೂಲ್ಸ್ ಬರುತ್ತೆ, ಒಂದು ಈಥೀನ್ ಬರುತ್ತೆ, ಇನ್ನೊಂದು ಇನಾಲ್ ರ್ಯಾಡಿಕಲ್ ಕೆಟಯಾನ್ ಬರುತ್ತೆ, ವಿಚ್ ಕೆನ್ ಬಿ ಸ್ಟೆಬಿಲೈಸ್ ಬೈ ಟಾಟಮರೈಸೇಷನ್ ಅದು ಆಗ್ತವೆ. ಸೊ ಈ ರೀತಿಯಾಗಿ ನಿಮಗೆ ರೀಅರೇಂಜ್ಮೆಂಟ್ ಆಗುತ್ತೆ. ಹೇಗಾಗುತ್ತೆ? ಫಸ್ಟು ಏನಾಗುತ್ತೆ, ಹೈಡ್ರೋಜನ್ ಟ್ರಾನ್ಸ್ಫರ್ ಆಗುತ್ತೆ. ಹೈಡ್ರೋಜನ್ ಯಾವ ಪೊಸಿಷನಲ್ಲಿ ಇರಬೇಕು, ಗ್ಯಾಮಾ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಏನಾಗುತ್ತೆ, C4 ಇರೋವಂಥದ್ದು ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ದ ಬಾಂಡ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ ಕಾರ್ಬನ್ ಬಿಟ್ವೀನ್ C2 ಆ್ಯಂಡ್ C3 ಕಾರ್ಬನ್ ಏನಾಗುತ್ತೆ, ಅದು ಬ್ರೇಕ್ ಆಗುತ್ತೆ. 2 ಪ್ರಾಡಕ್ಟ್ ಬರುತ್ತೆ, ಇನಾಲ್ ರ್ಯಾಡಿಕಲ್ ಕೆಟಯಾನ್ ಬರುತ್ತೆ, ನ್ಯೂಟ್ರಲ್ ಆಲ್ಕೀನ್ ಬರುತ್ತೆ. ನ್ಯೂಟ್ರಲ್ ಆಲ್ಕೀನ್ ಕೆನಾಟ್ ಬಿ ಐಡೆಂಟಿಫೈ ಬೈ ಮಾಸ್ ಸ್ಪೆಕ್ಟ್ರೋಸ್ಕೋಪಿ, whereas the enol radical cation can be identified using mass spectroscopy. If you have taken butanol, ಆವಾಗ ಬುಟನಾಲ್ನ ತೊಗೊಂಡ್ರೆ ಮಾಲಿಕ್ಯುಲರ್ ವೆಯ್ಟ್ ಎಷ್ಟಾಗುತ್ತೆ, 44 ಆಗುತ್ತೆ. ಅದೇ ಥರ ನೀವು ಬೇರೆ ಬೇರೆ ಆಲ್ಡಿಹೈಡ್ಸ್ಗೆ, ಬೇರೆ ಬೇರೆ ಕೀಟೋನ್ಸ್ಗೆ ನಾನು ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ನಾನೇನು ಮಾಡ್ಬೋದು, ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಿದೆ ಅಂತ ನಾನು ಡಿಟೆಕ್ಟ್ ಮಾಡ್ಬೋದು ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಇದು ಇಂಪಾರ್ಟೆಂಟು ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 5 ಕ್ವಶನ್ ಕೇಳ್ತಾರೆ. ಫಸ್ಟು ಮ್ಯಾಕ್ ಲ್ಯಾಫಟೆ ರಿಅರೇಂಜ್ಮೆಂಟ್ ಅಂದರೆ ಏನು ಅಂತ ಹೇಳಬೇಕು. ಹೌ ಯು ಕ್ಯಾನ್ ಯೂಸ್ ದಿಸ್ ರಿಅರೇಂಜ್ಮೆಂಟ್ ಇನ್ ಆರ್ಡರ್ ಟು ಐಡೆಂಟಿಫೈ ದಿ ಮಾಸ್ ಆಫ್ ದಿ ಗಿವನ್ ಮಾಲಿಕ್ಯೂಲ್ ಥ್ರೂ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅನ್ನೋದನ್ನು ಹೇಳಬೇಕಾಗತ್ತೆ. ಅದಾದಮೇಲೆ ಬ್ಯುಟನಾಲ್ಡಿಹೈಡ್ ಎಕ್ಸಾಂಪಲ್ ಬರೀಬೇಕು. ಮೆಕ್ಯಾನಿಸಮ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಟು ಗೆಟ್ ಆಲ್ 5 ಮಾರ್ಕ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.